ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. Hindenburg receives show cause notice from SEBI over Adani issue. US ಬೇಸ್ಡ್ ಕಂಪ್ನಿ ಹಿಂಡನ್ಬರ್ಗ್ ರಿಸರ್ಚ್ ಅವರಿಗೆ ಶೋ ಕಾಸ್ ನೋಟಿಸ್ ಸಿಕ್ಕಿದೆ ಸೆಬಿಯಿಂದ ಅಂತ ಅವ್ರು ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ಹಾಗೂ ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಸುಮಾರು ವೈಲೇಷನ್ಸ್ ನೀವು ಮಾಡಿದ್ರಿ ಇಂಡಿಯನ್ ರೆಗ್ಯುಲೇಷನ್ಸ್ ಅಂತ ಸೆಬಿ ಅವರನ್ನು ಅಕ್ಯೂಸ್ ಮಾಡಿದ್ದಾರೆ. ಆದರೆ ಹಿಂಡನ್ಬರ್ಗು ಆಪೋಸಿಟ್ ಆಗಿ ಅವರು ಅಕ್ಯೂಸ್ ಮಾಡ್ತಾ ಇದ್ದಾರೆ, ಸೆಬಿ ಅದಾನಿ ಗ್ರೂಪನ್ನು ಸಪೋರ್ಟ್ ಮಾಡಿ ಆ ರಿಪೋರ್ಟ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದು ಕರೆಕ್ಟಾಗಿ ಮಾಡಿಲ್ಲ ಅಂತ. ಹಿಂಡನ್ಬರ್ಗ್ ರಿಸರ್ಚ್ ಪ್ರಕಾರ ಈ ರಿಪೋರ್ಟ್ ರಿಲೀಸ್ ಆದಮೇಲೆ ಸೆಬಿ ಎಷ್ಟೋ ಬ್ರೋಕರ್ಸಿಗೆ ಅವರು ಕಾಂಟ್ಯಾಕ್ಟ್ ಮಾಡಿ ಶಾರ್ಟ್ ಪೊಸಿಷನ್ಸ್ ಏನಿತ್ತು ಅದಾನಿ ಮೇಲೆ ಅದನ್ನೆಲ್ಲ ನೀವು ಕಟ್ ಡೌನ್ ಮಾಡಬೇಕು ಅಂತ ಅವರಿಗೊಂದು ಆರ್ಡರ್ ಕೊಟ್ಟಿದ್ರು, ಇಲ್ಲದ ಥ್ರೆಟನ್ ಮಾಡಿದ್ರು, ಏನೋ ಆ್ಯಕ್ಷನ್ಸ್ ತೊಗೋಬೋದಂತ ಅವ್ರ ಮೇಲೆ. ಸೊ ಹಿಂಡನ್ಬರ್ಗ್ ರಿಸರ್ಚ್ ಪ್ರಕಾರ ಸೆಬಿ ತುಂಬ ಈ ಇನ್ವೆಸ್ಟಿಗೇಷನಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿಲ್ಲ, ಹಾಗೂ ಅವ್ರು ಅನ್ಏಬಲ್ ಟು ಇನ್ವೆಸ್ಟಿಗೇಟ್ ಫರ್ದರ್ ಅಂತ ಸುಪ್ರೀಂ ಕೋರ್ಟಿಗೆ ಅವರು ಒಂದು ರೀಸನ್ ಕೊಟ್ಟರು. ಹಿಂಡನ್ಬರ್ಗ್ ರಿಸರ್ಚ್ ಹೇಳ್ತಾ ಇದ್ದಾರೆ, ನಾವೊಂದು RTI ಅಪ್ಲಿಕೇಶನ್ ಹಾಕ್ತೀವಿ, ಯಾರ್ಯಾರು ಈ ಸೆಬಿ ಎಂಪ್ಲಾಯೀಸ್ ಇನ್ವೆಸ್ಟಿಗೇಷನ್ಲಿದ್ದರೂ ಅವರ ಬಗ್ಗೆ ನಾವು ಇನ್ನೊಂದು ರಿಪೋರ್ಟ್ ಬರಿತೀವಿ ಅಂತ ಅವರು ಒಂದು ಥ್ರೆಟನ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 2. GST ಕಲೆಕ್ಷನ್ಸ್ ಇನ್ ಜೂನ್ 2024. ಜೂನ್ 2024 ಅಪ್ರಾಕ್ಸಿಮೇಟಾಗಿ 1,74,000 crores ಆಗಿದೆ. ಈ ಎಕ್ಸಾಕ್ಟ್ ಫಿಗರ್ಸು ಸದ್ಯಕ್ಕೆ ಆನ್ಲೈನೆಲ್ಲ ಪಬ್ಲಿಷ್ ಆಗಿಲ್ಲ. ಹಾಗೂ ಮೇ 2024ಕ್ಕಿಂತ ಸ್ವಲ್ಪ ಜಾಸ್ತಿ, ಮೇಯಲ್ಲಿ 1,72,739 crores ಇತ್ತು. ಆದರೂ ಒಳ್ಳೆ ಕಲೆಕ್ಷನ್ಸು ಆ್ಯಂಡ್ ಕಂಟಿನ್ಯೂಸ್ ಆಗಿ 1,70,000 ಮಾರ್ಕು ಲಾಸ್ಟ್ 4 months ಕ್ರಾಸ್ ಆಗಿದೆ. ನ್ಯೂಸ್ ನಂಬರ್ 3. TCS ಸೈನ್ಸ್ 5 year ಟೈಟಲ್ ಪಾರ್ಟ್ನರ್ಶಿಪ್ ವಿತ್ ಸಿಡ್ನಿ ಮ್ಯಾರಥಾನ್. TCS ಅವರು 5 years ಒಂದು ಪಾರ್ಟ್ನರ್ಶಿಪ್ ಡೀಲ್ ಮಾಡಿದ್ದಾರೆ ಸಿಡ್ನಿ ಮ್ಯಾರಥಾನ್ ಜೊತೆಗೆ. ಈ ಅಗ್ರಿಮೆಂಟ್ ಪ್ರಕಾರ TCS ಅಡ್ವಾನ್ಸ್ ಟೆಕ್ನಾಲಜೀಸನ್ನು ಅವರು ಮ್ಯಾರಥಾನಿಗೆ ಪ್ರೊವೈಡ್ ಮಾಡ್ತಾರೆ, ಹಾಗೂ ಇದನ್ನು ಹೇಗೆ ಇಂಪ್ರೂವ್ ಮಾಡಬೇಕಂತಲೂ ಅವರು ಅಡ್ವೈಸ್ ಕೊಡ್ತಾರೆ. TCS ಸಿಡ್ನಿ ಮ್ಯಾರಥಾನ್ ಬಿಟ್ಟು ಇನ್ನೂ ಸುಮಾರು ಮ್ಯಾರಥಾನ್ಸನ್ನು TCS ಸ್ಪಾನ್ಸರ್ ಮಾಡ್ತಾರೆ. ನ್ಯೂಯಾರ್ಕಲ್ಲಿ, ಲಂಡನಲ್ಲಿ, ಶಿಕಾಗೋ, ಬಾಸ್ಟನ್ ಮತ್ತು ಆಮ್ಸ್ಟರ್ಡ್ಯಾಮ್, ಮುಂಬೈ, ಸಿಂಗಪುರ್, ಟೊರಾಂಟೊ ಈ ಎಲ್ಲ ಜಾಗಲ್ಲೂ TCS ಒಂದು ಮ್ಯಾರಥಾನನ್ನು ಎವ್ರಿ ಇಯರ್ ಸ್ಪಾನ್ಸರ್ ಮಾಡ್ತಾರೆ. TCS ಮ್ಯಾರಥಾನ್ 2000 ರನ್ ಆಗ್ತಾ ಇದೆ, ಹಾಗೂ 40,000 ಪೀಪಲ್ ಎವ್ರಿ ಇಯರ್ ಪಾರ್ಟಿಸಿಪೇಟ್ ಮಾಡ್ತಾರೆ ಫ್ರಮ್ ಓವರ್ 100 countries. ನ್ಯೂಸ್ ನಂಬರ್ 4. ಬ್ರೋಕಿಂಗ್ ಸ್ಟಾಕ್ಸ್ ಫಾಲ್ ಅಪ್ ಟು 9%. ಬ್ರೋಕಿಂಗ್ ಕಂಪ್ನೀಸ್ ಶೇರ್ಸ್ ಎಲ್ಲ ಇವತ್ತು ತುಂಬ ಡೌನ್ ಆಯಿತು. ಯಾಕಂದರೆ ಸೆಬಿ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದವರಿಗೆ ಅವ್ರು ಏನು ಹೇಳಿದೆ ಅಂದರೆ, ಬ್ರೋಕರ್ಸು ಎಲ್ಲರಿಗೂ ಸೇಮ್ ಫೀಸೇ ಚಾರ್ಜ್ ಮಾಡಬೇಕು, ಬೇರೆ ಬೇರೆ ಕಸ್ಟಮರ್ಸಿಗೆ ಅವರ ವಾಲ್ಯೂಮು ಹಾಗೂ ಅವರ ಟ್ರೇಡಿಂಗ್ ಪ್ರಕಾರ ನೀವು ಕಮ್ಮಿ ಮಾಡಲಿಕ್ಕಿಲ್ಲ ಅಂತ. ಯಾಕಂದರೆ ನೀವು ನೋಡಿರ್ಬೋದು, ಡಿಸ್ಕೌಂಟ್ ಬ್ರೋಕರ್ಸ್ ಬಿಟ್ಟು ಬೇರೆ ಎಲ್ಲ ಬ್ರೋಕರ್ಸು ಅವ್ರು ಏನು ಮಾಡ್ತಾರೆ ಅಂದರೆ, ಯಾರು ಇನ್ವೆಸ್ಟರ್ಸು ಜಾಸ್ತಿ ವಾಲ್ಯೂಮು ಜಾಸ್ತಿ ಟ್ರೇಡಿಂಗ್ ಮಾಡ್ತಾರೆ ಅವರಿಗೆ ಬ್ರೋಕರೇಜ್ ಫೀಸ್ ಕಮ್ಮಿ ಇರ್ತದೆ, ಬಾಕಿಯವರಿಗೆ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿರ್ತಾರೆ. ಅದು ಈ ಥರ ಡಿಫ್ರೆನ್ಸ್ ಆಗಬಾರ್ದು ಅಂತ ಸೆಬಿ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಸುಮಾರು ಬ್ರೋಕರೇಜ್ ಕಂಪ್ನೀಸು ಏಂಜಲ್ ಒನ್, IIFL ಸೆಕ್ಯೂರಿಟೀಸ್, 5paisa ಕ್ಯಾಪಿಟಲ್, SMC ಗ್ಲೋಬಲ್, ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್, ಜಿಯೋಜಿಟ್ ಫೈನಾನ್ಷಿಯಲ್ ಸರ್ವಿಸಸ್ ಈ ಎಲ್ಲ ಶೇರ್ಸು 2-9% ಇವತ್ತು ಬಿತ್ತು. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ಟೊಯೋಟಾ ಕಿರ್ಲೋಸ್ಕರ್ ನಿನ್ನೆ ಅನೌನ್ಸ್ ಮಾಡಿದ್ದಾರೆ, ಬೆಸ್ಟ್ ಎವರ್ ಮಂತ್ಲಿ ಸೇಲ್ಸ್ ಅವ್ರದ್ದು ಜೂನ್ 2024 27,474 ಯೂನಿಟ್ಸ್ ಸೇಲ್ ಆಗಿದೆ, ಕಂಪೇರ್ ಟು 19,608 ಯೂನಿಟ್ಸ್ ಇನ್ ಜೂನ್ 2023. ಇದು 40% ಇನ್ಕ್ರೀಸ್ ಆಗಿದೆ ಲಾಸ್ಟ್ 1 year. ಹಾಗೂ ಡೊಮೆಸ್ಟಿಕ್ ಹೋಲ್ಸೇಲ್ ಸೇಲ್ಸು 25,752 ಯೂನಿಟ್ಸ್ ಆಗಿತ್ತು, ಎಕ್ಸ್ಪೋರ್ಟ್ಸು 1,722 ಆಗಿದೆ. ಅಶೋಕ್ ಲೇಲ್ಯಾಂಡ್ ಕಂಪ್ನಿಯವರು ಅನೌನ್ಸ್ ಮಾಡಿದ್ದಾರೆ, ಅವರು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ ಬಜಾಜ್ ಫೈನಾನ್ಸ್ ಜೊತೆಗೆ ವೆಹಿಕಲ್ ಫೈನಾನ್ಸಿಂಗಿಗೆ. ಹಾಗೂ ಇದರಿಂದ ಸುಮಾರು ಜನಕ್ಕೆ ಟ್ರಕ್ ತೊಗೊಳ್ಳಿಕ್ಕೆ ಅವರಿಗೆ ಫೈನಾನ್ಸು ಬಜಾಜ್ ಫೈನಾನ್ಸನ್ನು ತಗೋಬೋದು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 18 ಪಾಯಿಂಟ್ ಡೌನು 24,124 ಕ್ಲೋಸ್ ಆಯಿತು. ಸೆನ್ಸೆಕ್ಸು 34 ಪಾಯಿಂಟ್ ಡೌನು 79,441 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು L&T 2.83% ಅಪ್ಪು, ವಿಪ್ರೋ 2.06% ಅಪ್ಪು, ಇನ್ಫೋಸಿಸ್ 1.9% ಅಪ್ಪು. ಟಾಪ್ ಲೂಸರ್ಸು ಶ್ರೀರಾಮ್ ಫೈನಾನ್ಸ್ 3.4% ಡೌನು, ಭಾರತಿ ಏರ್ಟೆಲ್ 2.41% ಡೌನು, ಕೋಟಕ್ ಮಹೀಂದ್ರಾ ಬ್ಯಾಂಕ್ 2.13% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಂವರ್ಧನ ಮದರ್ಸನ್ 3.16% ಅಪ್ಪು, ಅದಾನಿ ಎನರ್ಜಿ 2.56% ಅಪ್ಪು, ಝೊಮ್ಯಾಟೊ 2.51% ಅಪ್ಪು. ಟಾಪ್ ಲೂಸರ್ಸು ಮ್ಯಾರಿಕೋ 2.8% ಡೌನು,
SRF 2.79% ಡೌನು, ಇನ್ಫೋ ಎಡ್ಜ್ 2.75% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1195 ಸ್ಟಾಕ್ಸು, ಕಮ್ಮಿ ಆಗಿದ್ದು 1161 ಸ್ಟಾಕ್ಸು, 51% ಅಪ್ಪು, 49% ಡೌನು. ಪಾಯಿಂಟ್ ನಂಬರ್ 5, yesterday's FII and DAI investment data. Foreign institutional investors 426 crores net sales, domestic institutional investors 3,917 crores net purchases. Point number 6, today's gold and silver price. Gold price 7,238 per gram, silver 90.05 per gram. Point number 7, today's rupee value. $1 83.5 rupees, €1 89.44. Point number 8, stocks near 52-week high. 3M 52-week high 40,857, closing price 38,909. Zomato 210 52-week high, closing price 209. Ultratech Cement 12,078 52-week high, closing 11,854. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.28% ಅಪ್ಪು, ಜಪಾನ್ 1.11% ಅಪ್ಪು, ಜರ್ಮನಿ 0.94% ಡೌನು, ಫ್ರಾನ್ಸ್ 0.63% ಡೌನು, UK 0.25% ಡೌನು ಹಾಗೂ ನ್ಯಾಸ್ಡ್ಯಾಕು 0.83% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.